ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಶುಕ್ರವಾರ 19th ಜನವರಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ 18th ಜನವರಿ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ನಿನ್ನೆ 17th ಜನವರಿಯ ಕರೆಕ್ಷನ್ ನಂತರ ಅಗೇನ್ 18th ಜನವರಿ ಇವತ್ತಿನ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದವು. ಸೊ ಅವುಗಳು ನಮ್ಮ ರೇಂಜ್ ಗಿಂತ ತುಂಬಾ ಕೆಳಗಡೆ ಬಂದಿದ್ವು. ಅಲ್ಲಿ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ, ನಿಫ್ಟಿ 10th ಜನವರಿ ಲೋ 21,450 ಕೆಳಗಡೆನೆ ಓಪನ್ ಆಗ್ತಿದೆ ಅಂತ. ಸೊ ಅಲ್ಲಿಂದ ಕರೆಕ್ಷನ್ ಹೆಚ್ಚಾಗಿ 21,350 ಹಾಗೂ 300 ವರೆಗೆ ಬರ್ಬೋದು. ಹಾಗೂ 10 o'clock ಇಂದ ನಮ್ಮ ಪೋರ್ಟ್ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು ಅಂತ ಕೂಡ ನಾವು ನಮ್ಮ ನೋಟ್ ಅಲ್ಲಿ ಹಾಕಿದ್ವಿ. ಸೊ ಅದೇ ರೀತಿ ಸ್ಟಾರ್ಟಿಂಗ್ ಆಫ್ ದ ಡೇ ನಿಫ್ಟಿ 19,450 ಕೆಳಗಡೆನೆ ಓಪನ್ ಆಗಿದ್ದು. ಮೊದಲನೇ 15 ನಿಮಿಷದ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆದ್ರೆ ಕೂಡ ಅಲ್ಲಿಂದ ಬಂದ ಕರೆಕ್ಷನ್ 21,285 ಅಂದ್ರೆ 21,300 ಗಿಂತ ಕೆಳಗಡೆ ಬಂದಿತ್ತು. ಅಲ್ಲಿಂದ ಬಂದ ಶಾರ್ಟ್ ಕವರಿಂಗ್ ಅಲ್ಲಿ ನಿಫ್ಟಿ 21,539 ವರೆಗೆ ಹೋಗಿತ್ತು. ಹಾಗೂ ಇಲ್ಲಿಂದ ಬಂದ ರಿಕವರಿಗೆ ನಿಫ್ಟಿಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅದು 20 ಡೇ ಮೂವಿಂಗ್ ಆವರೇಜ್ 21,600 ಹತ್ರ ಇತ್ತು. ಹಾಗೂ ಅರೌಂಡ್ 12:15 ಸಮಯದಲ್ಲಿ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಯ್ತು, ರೆಡ್ ಕ್ಯಾಂಡಲ್, ಇಲ್ಲಿ ನೀವು ನೋಡಬಹುದು. ಸೊ ಈ ರೀತಿಯ ಕ್ಯಾಂಡಲ್ ಆದಾಗ ಅಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಪುಟ್ ಪೊಸಿಷನ್ಸ್ ಗಳನ್ನ ಕೂಡ ತಗೊಂಡಿದ್ವಿ. ಅಲ್ಲಿಂದ ನಿಫ್ಟಿ ಕೆಳಗಡೆ ಬಂದು 21,450 ಹತ್ರ ಕನ್ಸಲ್ಟೇಷನ್ ಆಗಿ ಶುರು ಆಯ್ತು. ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ನಾನು ಮೆನ್ಷನ್ ಮಾಡಿದ್ದೆ, ವಾಲಟಿಲಿಟಿ ಆಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾವು ಮಲ್ಟಿಪಲ್ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅಂತ ಕೂಡ ಹೇಳಿದ್ದೆ. ಸೊ ನಮ್ಮ ನೋಟ್ಸ್ ನ ಫಾಲೋ ಮಾಡಿದ್ರೆ ಅದು ನಿಮ್ಗೆ ಹೆಲ್ಪ್ ಆಗಿರುತ್ತೆ. ಸೊ ನಾವು ಡೈಲಿ ಅನಾಲಿಸಿಸ್ ವಿಡಿಯೋದಲ್ಲಿ ಕೊಡೋ ಅಪ್ಡೇಟ್ಸ್ ನಮ್ಮ ಲೆವೆಲ್ ಗಳಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಾ ಇದ್ರೆ ಆ ರೀತಿನೇ ನಾವು ಪೊಸಿಷನ್ ತಗೊಂಡು ಟ್ರೇಡ್ ಮಾಡ್ಬೋದು. ಯಾವಾಗಾದ್ರೂ ಹೈ ಗ್ಯಾಪ್ ಅಪ್, ಹೈ ಗ್ಯಾಪ್ ಡೌನ್ ಗಳಾದಾಗ ನಮ್ಮ ಲೆವೆಲ್ ಗಳಕ್ಕಿಂತ ಹೊರಗಡೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಾ ಇದ್ರೆ ಆಗ ಮಾರ್ಕೆಟ್ ಅವರ್ಸ್ ಅಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ಬರ್ತವೆ ಅಂತ ರೆಗ್ಯುಲರ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಹಾಗಾಗಿ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇನ್ನೂ ಜಾಯಿನ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಜಾಯಿನ್ ಆಗ್ಬೋದು. ಸೊ ಇವತ್ತಿನ ದಿನನೇ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಬ್ಸ್ಕ್ರೈಬರ್ಸ್ 1000 ಮೇಲೆ ಬಂದಿದ್ದಾರೆ. ಅದಕ್ಕಾಗಿ ನಮ್ಮ ಎಲ್ಲಾ ಸಬ್ಸ್ಕ್ರೈಬರ್ಸ್ ಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ನಾವು 19th ಜನವರಿಗೆ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು ಅಂತ ನೋಡೋಣ. ಸೊ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ಮೊದಲನೇದಾಗಿ ನಿಫ್ಟಿ ಆಪ್ಷನ್ ಚೈನ್ಗೆ ಹೋಗ್ತಾ ಇದ್ದೀನಿ. ಸೊ ಈಗ ನಾನು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 13 lakhs ಇದೆ, ಕಾಲ್ ಸೈಡ್ ಅಲ್ಲಿ 17 lakhs. ಸೊ ನಿಫ್ಟಿನಲ್ಲಿ ಇನ್ನೂ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ ಪುಟ್ ರೇಟರ್ಸ್ ಗಿಂತ, ಇನ್ನು ಬಿಯರಿಶ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲಲ್ಲಿ ಬಿಲ್ಟ್ ಆಗಿರೋದು 88,000 21,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ 90,000 21,700 ಸ್ಟ್ರೈಕ್ ಪ್ರೈಸ್ ಹತ್ರ. ಅಲ್ಲಿಂದ 100 ಪಾಯಿಂಟ್ಸ್ ದೂರದಲ್ಲಿ 1,01,000 ಓಪನ್ ಇಂಟ್ರೆಸ್ಟ್ 21,800 ಹತ್ರ ಬಿಲ್ಟ್ ಆಗಿದೆ. ಅಲ್ಲಿಂದ ಮೇಲೆ ಸೈಕಲಾಜಿಕಲ್ ಲೆವೆಲ್ 22,000 ಹತ್ರ 1,36,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಸೊ ನಿಫ್ಟಿನಲ್ಲಿ 22,000 ವರೆಗೂ ಒಳ್ಳೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಪುಟ್ ಸೈಡ್ ಅಲ್ಲಿ 21,400 ಹತ್ರ 81,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಸೊ ಇದ್ರಿಂದ ಕೆಳಗಡೆ ಡೈರೆಕ್ಟ್ ಆಗಿ 21,000 ಸ್ಟ್ರೈಕ್ ಪ್ರೈಸ್ ಹತ್ರ 1,06,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಸೊ ನಿಫ್ಟಿ 21,400 ಕೆಳಗಡೆ ತುಂಬಾ ವೀಕ್ ಆಗುತ್ತೆ. ಸೊ ಅಲ್ಲಿಂದ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇದು ಆಸ್ ಪರ್ ಆಪ್ಷನ್ ಚೈನ್. ಈಗ ನಾವು ನಿಫ್ಟಿಯಿಂದ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 21 lakhs ಇದೆ, ಕಾಲ್ ಸೈಡ್ ಅಲ್ಲಿ 32 lakhs. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ ಪುಟ್ ರೇಟರ್ಸ್ ಗಿಂತ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,22,000, ಅದು 46,000 ಸೈಕಾಲಜಿಕಲ್ ಲೆವೆಲ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ನಾವು ನೋಡಿದ್ರೆ 2 lakh ಬಿಲ್ಟ್ ಆಗಿರೋದು 47,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 87,000 45,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅಲ್ಲಿಂದ ಕೆಳಗಡೆ 91,000 ಓಪನ್ ಇಂಟ್ರೆಸ್ಟ್ 45,000 ಹತ್ರ ಬಿಲ್ಟ್ ಆಗಿದೆ. ಹಾಗೂ ಈ ಲೆವೆಲ್ ಇಂದ 1000 ಪಾಯಿಂಟ್ಸ್ ದೂರದಲ್ಲಿ 96,000 ಓಪನ್ ಇಂಟ್ರೆಸ್ಟ್ 44,000 ಹತ್ರ ಬಿಲ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಈಗ ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿದೆ. 46,000 ಮೇಲೆ ಹೋದ್ರೆ ಟುವರ್ಡ್ಸ್ 47,000 ಹಾಗೂ 45,500 ನ ಬ್ರೇಕ್ ಆಗಿ ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ 45,000 ಹಾಗೂ 44,000 ಕಡೆಗೂ ಹೋಗೋ ಚಾನ್ಸಸ್ ಇದೆ. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಸೊ ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಗೆ ಹೋಗೋಣ. ಮೊದಲನೇದಾಗಿ
ನಿಫ್ಟಿ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 21,462 ಹತ್ರ ಬಂದಿದೆ. ಸೊ ನಿಫ್ಟಿಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಹಾಗೂ 20-day ಮೂವಿಂಗ್ ಆವರೇಜ್ ಇದು ಇರೋದು 21,562 ಹತ್ರ. ಸೊ ನಿಫ್ಟಿನಲ್ಲಿ ಏನಾದರೂ ಸ್ಟಾರ್ಟಿಂಗ್ ಆಫ್ ದ ಡೇ ಅಪ್ ಮೂವ್ ಹಾಗೂ ಗ್ಯಾಪ್ ಅಪ್ ಅಂತ ಬಂದ್ರೆ 21,560 ಈ 20-day ಮೂವಿಂಗ್ ಆವರೇಜ್ ಏನಿದೆ ಇದ್ರ ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಅಲ್ಲಿಂದ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಕೆಳಗಡೆ 21,480 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ರಿಕವರಿ 10-day ಮೂವಿಂಗ್ ಆವರೇಜ್ 21,700 ಹತ್ರ ಇದೆ. ಸೊ ನಿಫ್ಟಿ ಶುಕ್ರವಾರ ದಿನ ಈ ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿನಲ್ಲಿ ಕಾಲಲ್ಲಿ ಪೊಸಿಷನ್ಸ್ ಇದ್ರೆ ಈ ಲೆವೆಲ್ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಹಾಗೂ ಆಫ್ಟರ್ 12 o'clock ಅಥವಾ 2 o'clock 21,700 ಮೇಲೆನೆ ಇದ್ರೆ ಅಲ್ಲಿಂದ ಬರೋ ಶಾರ್ಟ್ ಕವರಿಂಗ್ 21,800 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಈ ಯಾವುದೇ ಲೆವೆಲ್ ಅಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ ಶುಕ್ರವಾರದ ದಿನ. ಸೊ ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 21,400 ಕೆಳಗಡೆ ಅದು 21,380 ಹತ್ರ ಬಂದ್ರೆ ಆಗ ಮಾತ್ರ ನಾವು ಪುಟ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಮೇಲೆ ಅರೌಂಡ್ 50 ಪಾಯಿಂಟ್ಸ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ಡೌನ್ ಮೂವ್ಗೆ ಮೊದಲನೇ ಸಪೋರ್ಟ್ 21,300 ಹತ್ರ ಗುರುವಾರದ ಲೋ ಹತ್ರ ಬರುತ್ತೆ. ಇದನ್ನು ಬ್ರೇಕ್ ಆಗಿ ಮುಂದುವರೆದ್ರೆ 21,150 ಇಂದ 21,100 ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ 21,400 ಕೆಳಗಡೆ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಅಪ್ ಮೂವ್ ತೋರಿಸಿ 10 ಗಂಟೆವರೆಗೆ ಗುರುವಾರದ ಹೈನ ಕ್ರಾಸ್ ಮಾಡದೆ ಅಲ್ಲಿಂದನೇ ರೆಡ್ ಕ್ಯಾಂಡಲ್ ಆಗಿ ಕೆಳಗಡೆ ಬರ್ತಾ ಇದ್ರೆ ಅಲ್ಲಿಂದ ಕೂಡ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಮೇಲೆ 21,570 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇಲ್ಲಿಂದ ಬರೋ ಡೌನ್ ಅಗೇನ್ 21,400 ಹತ್ರ ಹಾಗೂ ಅದನ್ನ ಬ್ರೇಕ್ ಆಗಿ ಟುವರ್ಡ್ಸ್ 21,300 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಗಳನ್ನ ನಾವು ಪಾಯಿಂಟ್ ಮಾಡ್ಕೊಂಡು ಶುಕ್ರವಾರ ದಿನ ಟ್ರೇಡ್ ಮಾಡೋಣ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 45,713 ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿ ತನ್ನ 100-day ಮೂವಿಂಗ್ ಆವರೇಜ್ ಈ ಗ್ರೀನ್ ಟ್ರೆಂಡ್ ಲೈನ್ ಏನಿದೆ ಎಕ್ಸಾಕ್ಟ್ಲಿ ಅದರ ಹತ್ರನೇ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ಬ್ಯಾಂಕ್ ನಿಫ್ಟಿ 45,500 ಕೆಳಗಡೆ ಬರ್ತಿದ್ದಂಗೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಅಥವಾ ಬ್ಯಾಂಕ್ ನಿಫ್ಟಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೆ 45,500 ಕೆಳಗಡೆ ಸ್ಟಾಪ್ ಲಾಸ್ ನ ಇಟ್ಕೊಂಡು ಇಲ್ಲಿ ಸಿ ಪೊಸಿಷನ್ಸ್ ನ ಕೂಡ ತಗೋಬಹುದು. 45,700 ಲಿಂದಾನೆ ರಿಕವರಿ ಕಾಣೋಕೆ ಶುರು ಆದ್ರೆ ಟೆಂಪರರಿ ರೆಸಿಸ್ಟೆನ್ಸ್ 46,000 ಸೈಕಲಾಜಿಕಲ್ ಲೆವೆಲ್ ಇರುತ್ತೆ. ಇನ್ನು ಇದನ್ನು ಕ್ರಾಸ್ ಆಗಿ 46,500 ಹತ್ರ ಬ್ಯಾಂಕ್ ನಿಫ್ಟಿ 50-day ಮೂವಿಂಗ್ ಆವರೇಜ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಬಂದು ನಿಲ್ಬಹುದು. ಇನ್ನು ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿ ಆಫ್ಟರ್ 12 PM ಅಥವಾ 2 PM 46,500 ಮೇಲೆನೆ ಇತ್ತು ಅಂತಂದ್ರೆ ಅಲ್ಲಿಂದ ಶಾರ್ಟ್ ಕವರಿಂಗ್ ಇನ್ನು ಹೆಚ್ಚಾಗಿ ಟುವರ್ಡ್ಸ್ 47,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಶುಕ್ರವಾರ ದಿನ 45,500 ಕೆಳಗಡೆ ಮಾತ್ರನೇ ಪುಟ್ ಅಲ್ಲಿ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಇಲ್ಲಿಂದ ಬರೋ ಡೌನ್ ಕೆಳಗಡೆ 44,528. ಸೊ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ವರೆಗೆ ಡೌನ್ ಕೊಡೋ ಚಾನ್ಸಸ್ ಇರುತ್ತೆ. ಇದು ಶುಕ್ರವಾರ ದಿನ ತಪ್ಪಿದ್ರೆ ಶನಿವಾರದ ದಿನ ಏನು ಡಿಸಾಸ್ಟರ್ ಟ್ರೇಡಿಂಗ್ ಡೇ ಅಂತ ಟ್ರೇಡಿಂಗ್ ಅವರ್ಸ್ ಇರುತ್ತೆ ಆ ಸಮಯದಲ್ಲಿ ನಾವು 44,500 ಲೆವೆಲ್ ನ ಶನಿವಾರ ದಿನ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಇನ್ನು ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ